ಮ್ಯೂಚುವಲ್ ಫಂಡ್ ಸಹಿಯೇ, ಅದಕ್ಕೆ ತಾನೇ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಬಟ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಎಷ್ಟೋ ಜನ ತಮಗೆ ಗೊತ್ತಿಲ್ಲದ ಕೆಲವು ತಪ್ಪುಗಳನ್ನ ಮಾಡಿರ್ತಾರೆ. ಈ ತಪ್ಪುಗಳಿಂದ ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಲಾಸಸ್ ಗಳನ್ನ ಅವ್ರು ಬೇರ್ ಮಾಡ್ತಾರೆ. ನಾನು ಇವತ್ತು ಈ ವಿಡಿಯೋದಲ್ಲಿ ಯಾವ ತಪ್ಪುಗಳನ್ನು ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಾವು ಮಾಡಬಾರ್ದು, ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ಇದ್ರ ಮೇಲೆ ನಾನು ಕಂಪ್ಲೀಟ್ ಆಗಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕೊನೆ ತನಕ ನೋಡಿ. ಅಂಡ್ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೆಜಾರಿಟಿ ಜನ ಮಾಡುವ ಫಸ್ಟ್ ತಪ್ಪು ಏನಪ್ಪಾ ಅಂತಂದ್ರೆ ಮ್ಯೂಚುವಲ್ ಫಂಡ್ ಓವರ್ಲ್ಯಾಪಿಂಗ್. ಇದು ಓವರ್ಲ್ಯಾಪಿಂಗ್ ಯಾಕೆ ಅಂತಂದ್ರೆ ಅವರು ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಬಟ್ ನೀವು ಆ ಫಂಡ್ ಗಳನ್ನ ನೀವು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಚೆಕ್ ಮಾಡಿದಾಗ ಆ ಎರಡು ಕಂಪನಿಗಳ ಸ್ಟಾಕ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ನೀವು ಸೇಮ್ ಸ್ಟಾಕ್ಸ್ ಇರುವ ಬೇರೆ ಬೇರೆ ಫಂಡ್ ಗಳಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ಇಂಡೈರೆಕ್ಟ್ಲಿ ನೀವು ಕೇವಲ ಒಂದೇ ಸ್ಟಾಕ್ಸ್ ಗಳಲ್ಲಿ ಅಥವಾ ಸೇಮ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡಬೇಕು. ಇದನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಂಡ್ ಓವರ್ಲ್ಯಾಪ್ ಅಂತ ನೀವು ಸರ್ಚ್ ಮಾಡಿ. ಸೊ ಇಲ್ಲಿ ಫಂಡ್ ಪಿಕ್ಕರ್ ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಿಗೆ ಬಂದಾಗ ನಾನಿಲ್ಲಿ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್ ಕೆನರಾ ಇದ್ರ ಜೊತೆ 100 ಸ್ಕೀಮ್ ಎ, ಫಂಡ್ ಬಿ ಇದನ್ನು ಕೊಟ್ಟು ನೀವು ಇಲ್ಲಿ ಗೋ ಅಂತ ಕೊಟ್ಟಾಗ ಫ್ರೆಂಡ್ಸ್ ನೀವು ನೋಡ್ತಿರ್ಬೇಕಾದ್ರೆ ಈ ಎರಡು ಫಂಡ್ಗಳಲ್ಲಿ ಕಾಮನ್ ಸ್ಟಾಕ್ಸ್ 85%, ಅಂದ್ರೆ ಈ ಆಲ್ಮೋಸ್ಟ್ 85% ಸೇಮ್ ಇದೆ. ಸೊ ಈ ಫಂಡ್ಗಳಲ್ಲಿ ನಾವು ಕೇವಲ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸಾಕು. ಸೊ ಇದನ್ನು ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಮ್ಯೂಚುವಲ್ ಫಂಡ್ಗಳ ಜೊತೆ ಕಂಪ್ಯಾರಿಸನ್ ಮಾಡಿ. ಸೊ ನಿಮಗೆ ಯಾವ್ದು ಕರೆಕ್ಟ್, ಇದೇನು ಕಾಮನ್ ಸ್ಟಾಕ್ಸ್ ಇದೆಲ್ಲ, ಇಟ್ ಶುಡ್ ಬಿ ದ ಪರ್ಸೆಂಟೇಜ್ ಶುಡ್ ಬಿ ಲೆಸ್ ದೆನ್ 40%. 40% ಗಿಂತ ಮೇಲೆ ಇದ್ರೆ ಆ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸರಿಯಲ್ಲ, ಯಾಕಂದ್ರೆ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್. ಸೊ ನನಗೆ ಪರ್ಸನಲ್ ಆಗಿ 40% ನಾನು ಪ್ರಿಫರ್ ಮಾಡ್ತೇನೆ. ನಿಮ್ಗೆ ಅನಿಸಿದ್ರೆ 15, ಅದು ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯು. ಸೊ ನಿಮ್ಗೆ ಯಾವ ರೀತಿ ಅನ್ಸುತ್ತಲ್ಲ ಆ ರೀತಿ ನೀವು ಚೆಕ್ ಮಾಡಿ ನಿಮ್ಮ ಮ್ಯೂಚುವಲ್ ಫಂಡ್ ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅಂಡ್ ದ ಸೆಕೆಂಡ್ ಮೋಸ್ಟ್ ಮೆಜಾರಿಟಿ ಜನ ಮಾಡುವ ತಪ್ಪು ಏನಂತಂದ್ರೆ ಮ್ಯೂಚುವಲ್ ಫಂಡ್ ಸೆಲೆಕ್ಷನ್ ನ ಮಾಡ್ತಿರ್ಬೇಕಾದ್ರೆ ಅವರು ರೆಗ್ಯುಲರ್ ವರ್ಸಸ್ ಡೈರೆಕ್ಟ್ ಪ್ಲಾನ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಲ್ಲ. ಅವ್ರಿಗೆ ಅನ್ಸುತ್ತೆ ಎರಡು ಸಿಮಿಲರ್ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಯಾಕೆ ಅಂತಂದ್ರೆ ನೀವು ಡೈರೆಕ್ಟ್ ಪ್ಲಾನ್ಸ್ ಅನ್ನ ಸೆಲೆಕ್ಟ್ ಮಾಡಲೇಬೇಕು. ರೆಗ್ಯುಲರ್ ಪ್ಲಾನ್ ನಲ್ಲಿ ನೀವು ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ನ ಕೊಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಮ್ಯೂಚುವಲ್ ಫಂಡ್ ಗಳು ಬೇರೆ ಬೇರೆ ಬ್ರೋಕರ್ಸ್ ಗೆ ಅವು ಕೂಡ ನಿಮ್ಮ ಹಣದಿಂದ ಚಾರ್ಜಸ್ ಗಳಿಂದ ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ತಿರ್ತಾರೆ. ಸೊ ನೇಮ್ ಸೇಮ್ ಇರುತ್ತೆ, ಬಟ್ ಇನ್ವೆಸ್ಟ್ ಮಾಡುವ ಸ್ಟಾಕ್ಸ್ ಗಳು ಸೇಮ್. ಸೊ ಜಸ್ಟ್ ಟು ಅವ್ರು ಕೂಡ ದುಡ್ಡು ಮಾಡಬೇಕು ತಾನೆ, ಅದಕ್ಕೋಸ್ಕರ ಇವೆಲ್ಲ ಪ್ಲಾನ್ಸ್ ಗಳನ್ನ ಅವರು ಲಾಂಚ್ ಮಾಡಿದ್ರು. ಸೊ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆಲ್ವೇಸ್ ರಿಮೆಂಬರ್ ವಿ ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ ಡೈರೆಕ್ಟ್ ಪ್ಲಾನ್. ಸೊ ಇದೇ ರೀತಿ ಸೆಲೆಕ್ಷನ್ ಅಲ್ಲಿ ಗ್ರೋತ್ ಮತ್ತು ಡಿವಿಡೆಂಟ್ ಓರಿಯೆಂಟೆಡ್ IDCW ಅಂತ ಕ್ಯಾಟಗರಿ ಬರುತ್ತೆ. ಆ ಫಂಡ್ ಗಳಲ್ಲಿ ನೀವು ಆಲ್ವೇಸ್ ವಿ ಶುಡ್ ಸೆಲೆಕ್ಟ್ ಓನ್ಲಿ ಡೈರೆಕ್ಟ್ ಪ್ಲಾನ್ ಮತ್ತು ಗ್ರೋತ್ ಆಪ್ಷನ್ ಪ್ಲಾನ್. ಗ್ರೋತ್ ಆಪ್ಷನ್ ಪ್ಲಾನ್ ಯಾಕೆಪ್ಪ ಅಂತಂದ್ರೆ ಡಿವಿಡೆಂಟ್ ಪೇಔಟ್ ಪ್ಲಾನ್ ಏನಿರುತ್ತಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಡಿವಿಡೆಂಡ್ಸ್ ಅನ್ನ ಅವರು ನಮ್ಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ನಿಮ್ಗೆ ಡಿವಿಡೆಂಡ್ ಬೇಕು ಅಂತಂದ್ರೆ ನೀವು ಡಿವಿಡೆಂಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಬಟ್ ನಾನು ನಿಮ್ಗೆ ಸಜೆಷನ್ ಏನ್ ಮಾಡ್ತೀನಿ ಅಂದ್ರೆ ನೀವು ಡಿವಿಡೆಂಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಬೇಡ. ಆಲ್ವೇಸ್ ವಿ ಹ್ಯಾವ್ ಟು ಸೆಲೆಕ್ಟ್ ಗ್ರೋತ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್. ಯಾಕೆ ಅಂತಂದ್ರೆ ನಮ್ಗೆ ಡಿವಿಡೆಂಡ್ ಬಂದ್ರು ಅದು ಮತ್ತೆ ನಮ್ಮ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ ತಾನೆ. ಸೊ ಇದರಿಂದ ನಮ್ಮ ಕಂಪೌಂಡಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಡಿವಿಡೆಂಡ್ ನಿಮ್ಮ ಸ್ಯಾಲರಿ ನಾಟ್ ಸ್ಯಾಲರಿ ನಿಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ ತಾನೆ. ಸೊ ನೀವು ಡಿವಿಡೆಂಡ್ ಅನ್ನ ತಗೊಂಡ್ರು ಅದಕ್ಕೆ ನೀವು 30% ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಗ್ರೋತ್ ಓರಿಯೆಂಟೆಡ್ ಪ್ಲಾನ್ಸ್ ಅಲ್ಲಿ ಡಿವಿಡೆಂಡ್ ಬರ್ತಾ ಇರುತ್ತೆ. ಸೊ ಅದು ಕಂಪೌಂಡಿಂಗ್ ಆಗಿ ಆಗ್ತಾ ಇರುತ್ತೆ. ಸೊ ಅದರಿಂದ ನಾವು ಗ್ರೋತ್ ಅಂಡ್ ಡೈರೆಕ್ಟ್ ಪ್ಲಾನ್ಸ್. ಸೊ ಕೀಪ್ ಇಟ್ ಇನ್ ಮೈಂಡ್ ವೆನ್ ವಿ ಆರ್ ಸೆಲೆಕ್ಟಿಂಗ್ ಮ್ಯೂಚುವಲ್ ಫಂಡ್, ವಿ ಹ್ಯಾವ್ ಟು ಸೆಲೆಕ್ಟ್ ಡೈರೆಕ್ಟ್ ಅಂಡ್ ಗ್ರೋತ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಓನ್ಲಿ. ಥರ್ಡ್ ಮೋಸ್ಟ್ ತಪ್ಪು ಯಾವ್ದಪ್ಪ ಅಂತಂದ್ರೆ ಮೇಜಾರಿಟಿ ಆಗಿ ಜನ ಇಂಡೆಕ್ಸ್ ಮತ್ತು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದ್ರೇನೆ ಗೊತ್ತಿಲ್ಲ. ಅವರು ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನನ್ನ ಪೋರ್ಟ್ಫೋಲಿಯೋ ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ತುಂಬಾ ಸಲ ಹೇಳಿದ್ದೇನೆ, ಯಾಕೆ ಮೆಜಾರಿಟಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳೇನಿದೆಲ್ಲ ಅವು ಇಂಡೆಕ್ಸ್ ಫಂಡ್ ಅನ್ನ ಬೀಟ್ ಮಾಡಕ್ ಆಗ್ತಾನೆ ಇಲ್ಲ. ಸೊ ನೀವು ಲಾರ್ಜ್ ಕ್ಯಾಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನಿಲ್ಲಿಸಿ. ಸೊ ನೀವು ಇನ್ಸ್ಟೆಡ್ ಆಫ್ ಲಾರ್ಜ್ ಕ್ಯಾಪ್ ಫಂಡ್ ನೀವು ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ನಾನು ಆಲ್ರೆಡಿ ಇಂಡೆಕ್ಸ್ ಫಂಡ್ ಮೇಲೆ ತುಂಬಾನೇ ವಿಡಿಯೋಸ್ ಗಳನ್ನ ಮಾಡಿದ್ದೇನೆ. ನೀವು ನನ್ನ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಅಥವಾ ನಂದು ಪ್ಲೇ ಲಿಸ್ಟ್ ಏನಿದೆಲ್ಲ ಅದರಲ್ಲೇ ನೀವು ಹೋಗಿ ಚೆಕ್ ಮಾಡಬಹುದು. ಅಲ್ಲಿ ನಾನು ಇಂಡೆಕ್ಸ್ ಫಂಡ್ ನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಬೆಸ್ಟ್ ಇಂಡೆಕ್ಸ್ ಫಂಡ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಮ್ಯೂಚುವಲ್ ಫಂಡ್ ಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಎಲ್ಲ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೇನೆ.
ನೀವು ಆ ವಿಡಿಯೋಸ್ ಗಳನ್ನ ಚೆಕ್ಔಟ್ ಅನ್ನ ಮಾಡಬಹುದು. ಮತ್ತೆ ಫೋರ್ತ್ ತಪ್ಪು ಏನಪ್ಪಾ ಅಂತಂದ್ರೆ ಮೆಜಾರಿಟಿ ಜನ ನಾನು ಡೈವರ್ಸಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಅವರು ಓವರ್ ಡೈವರ್ಸಿಫಿಕೇಶನ್ ನ ಮಾಡ್ತಾರೆ. ಅಂದ್ರೆ ಓವರ್ ಡೈವರ್ಸಿಫಿಕೇಶನ್ ಅಂದ್ರೆ ಅವರು 7, 8, 10, 15, 20, 25 ಈ ರೀತಿ ಬೇರೆ 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 ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಅನ್ಸುತ್ತೆ, ನಾನು ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ನನ್ನ ರಿಸ್ಕ್ ಕಮ್ಮಿ ಆಗುತ್ತೆ, ಸ್ವಲ್ಪ ಅದರಿಂದ ರಿಟರ್ನ್ಸ್ ಕೂಡ ಒಳ್ಳೇದಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನೀವು ಆ ಫಂಡ್ ನೀವೇನಾದ್ರೂ ಸೆಲೆಕ್ಟ್ ಮಾಡಿ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಇಂಡೈರೆಕ್ಟ್ಲಿ ಎಂಟೈರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅದಕ್ಕಾಗಿ ಅಷ್ಟು ಫಂಡ್ ಗಳಲ್ಲಿ ನಾವೇನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು, ಸಿಂಪಲ್ ಆಗಿ 3 ಅಥವಾ 4 ಇಷ್ಟೇ ಫಂಡ್ಸ್ ಇದ್ರೆ ಸಾಕು. ಈ 3-4 ಏನ್ ಫಂಡ್ಸ್ ಇದಲ್ಲ, ದಿಸ್ ಇಸ್ ಮೋರ್ ದೆನ್ ಇನಫ್ ಟು ಫುಲ್ಫಿಲ್ ಅವರ್ ಗೋಲ್ಸ್. ಸೊ ನೀವು ಎಂಟೈರ್ಲಿ ಬೇರೆ ಬೇರೆ ಸ್ಟಾಕ್ಸ್ ಎಂಟೈರ್ಲಿ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಯಾಕೆ ಮಾಡ್ತೀರಾ? ಆ ಮ್ಯೂಚುವಲ್ ಫಂಡ್ ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನ ಯಾಕೆ ನೀವು ಕೊಡ್ತೀರಾ? ಇಂಡೈರೆಕ್ಟ್ಲಿ ನೀವು ಡೈರೆಕ್ಟ್ ಆಗಿ ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ಸೊ ನೀವು ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಗುತ್ತೆ. ಸೊ ಅದಕ್ಕಾಗಿ ಜಾಸ್ತಿ ಮ್ಯೂಚುವಲ್ ಫಂಡ್ ಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸರಿ ಇಲ್ಲ. ಇದನ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಿಚಿಂಗ್ ಬಿಟ್ವೀನ್ ದ ಮ್ಯೂಚುವಲ್ ಫಂಡ್. ಸೊ ಅವರು ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತಾರೆ, 1 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತೆ ಅವ್ರಿಗೆ ಅನ್ಸುತ್ತೆ ನನಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬಂದಿಲ್ಲ, ಸೊ ಆ ಫಂಡ್ ಇಂದ ಎಕ್ಸಿಟ್ ಅನ್ನ ಮಾಡ್ತಾರೆ, ಬೇರೆ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಫ್ರೆಂಡ್ಸ್, ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಅನ್ನ ಯಾವಾಗ ಮಾಡಕ್ಕೆ ನೀವು ನಿಮ್ಮ ಪ್ಲಾನ್ಸ್ ಗಳನ್ನ ಮಾಡ್ತಿರಲ್ಲ, ಅವಾಗ ನೀವು ಕಂಪ್ಲೀಟ್ ಆಗಿ ಮ್ಯೂಚುವಲ್ ಫಂಡ್ ಹೌಸ್, ಫಂಡ್ ಮ್ಯಾನೇಜರ್, ಫಂಡ್ ಪಾಸ್ಟ್ ರಿಟರ್ನ್ಸ್, ಯಾವ ರೀತಿ ಫಂಡ್ ಪರ್ಫಾರ್ಮೆನ್ಸ್ ಇದೆ, ಇದು ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡ್ತಾ ಇದೆಯಾ ಇಲ್ಲ, ಇದು ಎಲ್ಲ ಡೀಟೇಲ್ಸ್ ಎಲ್ಲ ನೀವು ಚೆಕ್ ಮಾಡಿ ಆಮೇಲೆ ನೀವು ಮ್ಯೂಚುವಲ್ ಫಂಡ್ ಗಳನ್ನು ನಾನು ಮಿನಿಮಮ್ 3 or 5 years ಗೆ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ನೀವು ಆ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ನಿಮ್ಗೆ ಕೇವಲ 1 ವರ್ಷ ರಿಟರ್ನ್ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ನೀವು ಆ ಫಂಡ್ ಗಳಿಂದ ನೀವು ಎಕ್ಸಿಟ್ ಅನ್ನ ಮಾಡಬಹುದು. ಯಾಕಂದ್ರೆ ಪ್ರತಿಯೊಬ್ಬ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನಿರುತ್ತಲ್ಲ, ಅವರು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬೇರೆ ಇರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವ ಆ ಇಯರ್ ಅಲ್ಲಿ ಅವನೇನಾದ್ರೂ ಬೇರೆ ಸ್ಟ್ರಾಟಜಿಯನ್ನ ಮಾಡಿ ಆ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡಿದಾಗ ಕೇವಲ ಆ ಇಯರ್ ಅಲ್ಲಿ ಅವರಿಗೆ ಲಾಸ್ ಆಗಿರ್ಬೋದು. ಬಟ್ ನೀವು ಎಕ್ಸಿಟ್ ಆದ್ಮೇಲೆ ಆ ಫಂಡ್ ಚೆನ್ನಾಗಿ ಮಾಡಬಹುದು ತಾನೆ. ಸೊ ಅದಕ್ಕಾಗಿ ಸಿಂಪ್ಲಿ 1 year 2 year ನಾನು ಇನ್ವೆಸ್ಟ್ ಮಾಡ್ತೀನಿ, ನನಗೆ ರಿಟರ್ನ್ ಸರಿ ಬಂದಿಲ್ಲ ಅಂದ್ರೆ ನಾನು ಈ ಫಂಡ್ ಇಂದ ಎಕ್ಸಿಟ್ ಮಾಡ್ತೀನಿ ಅಂತ ಈ ಮೈಂಡ್ ಸೆಟ್ ಏನಿದೆಲ್ಲ ಇದನ್ನ ನೀವು ಬಿಡಬೇಕು. ಸೊ ನೀವು ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ಕೊಂಡ್ಮೇಲೆ ಮಿನಿಮಮ್ 3 or 5 years ನೀವು ಮಾಡಿ, ನೀವು ಮಿನಿಮಮ್ ಆಗಿ 3 to 4 years ನೀವು ಚೆಕ್ ಮಾಡಿ ನಿಮ್ಗೆ ರಿಟರ್ನ್ಸ್ ಸರಿ ಬರ್ತಾ ಇಲ್ಲ ಅಂದ್ರೆ ಆಮೇಲೆ ನೀವು ಆ ಫಂಡ್ ಇಂದ ನೀವು ಎಕ್ಸಿಟ್ ಅನ್ನ ಮಾಡಬಹುದು. ಮತ್ತೆ ನೆಕ್ಸ್ಟ್ ತಪ್ಪು ಮೆಜಾರಿಟಿ ಜನ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದಾದ್ರು ಹೊಸ ನ್ಯೂ ಫಂಡ್ ಲಾಂಚ್ ಆಯ್ತು ಅಂತಂದ್ರೆ ಅವ್ರಿಗೆ ತುಂಬಾ ಎಕ್ಸೈಟ್ ಆಗಿಬಿಡ್ತಾರೆ. ಯಾವ ರೀತಿ IPO ಬಂದಾಗೆ ತುಂಬಾ ಜನ ಎಕ್ಸೈಟ್ ಆಗ್ತಾರಲ್ಲ, ಅದೇ ರೀತಿ ನ್ಯೂ ಫಂಡ್ ಆಫರ್ ಬಂದಾಗ ಕೂಡ ತುಂಬಾ ಜನ ಎಕ್ಸೈಟ್ ಆಗ್ತಾರೆ. ಯಾಕೆ ನಂಗೆ ಅರ್ಥ ಆಗಲ್ಲ. ಅದು ನೀವು ಜಸ್ಟ್ ಮ್ಯೂಚುವಲ್ ಫಂಡ್ ಹೊಸದಿದೆ, ಸೊ ನೀವು ಅಷ್ಟೊಂದು ಎಕ್ಸೈಟ್ ಆಗುವ ವಿಷಯನೇ ಇಲ್ಲ. ನಾವು ಹೊಸ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ಯಾಕೆಂದ್ರೆ ನಮ್ಗೆ ಗೊತ್ತೇ ಇರಲ್ಲ ಅದ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಅದ್ರದ್ದು ಬೆಂಚ್ ಮಾರ್ಕ್ ಅನ್ನೋದು ಬೀಟ್ ಮಾಡುತ್ತಾ ಇಲ್ಲ. ಸೊ ನಾವು ಆಲ್ರೆಡಿ ಥೌಸಂಡ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ. ಸೊ ಇವತ್ತು ಬರುವ ಹೊಸ ಫಂಡ್ ಆ ಎಲ್ಲ ಫಂಡ್ ಗಳಿಂದ ಚೆನ್ನಾಗಿ ಪರ್ಫಾರ್ಮ್ ಯಾವ ರೀತಿ ಮಾಡೋಕ್ ಸಾಧ್ಯ? ಸೊ ಅದಕ್ಕಾಗಿ ಹೊಸ ಫಂಡ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ. ಮಿನಿಮಮ್ 5 years ಓಲ್ಡ್ ಅದರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದ್ರೆ ಆ ಫಂಡ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ತುಂಬಾ ಜನ ಸೆಕ್ಟೋರಿಯಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೆಕ್ಟೋರಿಯಲ್ ಫಂಡ್ಸ್ ಗಳು ಯಾವ ರೀತಿಯಪ್ಪ ಅಂತಂದ್ರೆ, ಲೈಕ್ ಫಾರ್ಮಾ ಸೆಕ್ಟರ್, ಫಾರ್ಮಾ ರಿಲೇಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ರಿಯಲ್ ಎಸ್ಟೇಟ್ ಸೆಕ್ಟರ್, IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್, ಮತ್ತೆ ಇದೇ ರೀತಿ ಎಲೆಕ್ಟ್ರಾನಿಕ್ EV ಸೆಕ್ಟರ್, ಸೊ ಆಟೋಮೊಬೈಲ್ ಸೆಕ್ಟರ್, ಈ ರೀತಿ ಬೇರೆ ಬೇರೆ ಸೆಕ್ಟೋರಿಯಲ್ ಫಂಡ್ಸ್ ಗಳನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂತಂದ್ರೆ ಸೆಕ್ಟೋರಿಯಲ್ ಫಂಡ್ಸ್ ಗಳಲ್ಲಿ ಅವು ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜನ ಯಾರು ಇರ್ತಾರೆ ಅಂದ್ರೆ ಅವರಿಗೆ ಆಲ್ರೆಡಿ ಸ್ವಲ್ಪ ಇನ್ಸೈಡರ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅವರು ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನ ತಗೊಂಡು ಎಕ್ಸಿಟ್ ಅನ್ನ ಮಾಡ್ತಾರೆ. ಸೊ ಐ ಪರ್ಸನಲಿ ವಿಲ್ ನಾಟ್ ಇನ್ವೆಸ್ಟ್ ಇನ್ ದ ಸೆಕ್ಟೋರಿಯಲ್ ಫಂಡ್ಸ್. ಬಟ್ ನನಗೆ ಇಲ್ಲಿ ಸೆಕ್ಟೋರಿಯಲ್ ಫಂಡ್ಸ್ ಅಲ್ಲಿ ಒಂದು ಸೆಕ್ಟರ್ ನನಗೆ ಸದ್ಯಕ್ಕೆ ಐ ಆಮ್ ಇಂಟ್ರೆಸ್ಟೆಡ್ ಟು ಡೂ ಇನ್ವೆಸ್ಟ್ ಏನಪ್ಪಾ ಅಂತಂದ್ರೆ ದಟ್ ಈಸ್ EV ಸೆಕ್ಟರ್. EV ಸೆಕ್ಟರ್ ಈಸ್ ಬೂಮಿಂಗ್ ಸೆಕ್ಟರ್. ಯಾಕಂದ್ರೆ ಅದು ತುಂಬಾ ಗ್ರೋತ್ ಬರುವ ಸೆಕ್ಟರ್ ಇದೆ. ಸೊ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಸೆಕ್ಟೋರಿಯಲ್ ಫಂಡ್ಸ್, ಐ ವುಡ್ ಸಜೆಸ್ಟ್ ಯು ಹ್ಯಾವ್ ಟು ಚೂಸ್ ಓನ್ಲಿ EV ಸೆಕ್ಟರ್. ಬೇರೆ ಬೇರೆ ಸೆಕ್ಟೋರಿಯಲ್ ಫಂಡ್ಸ್ ಗಳನ್ನ ನಾನು ಸಜೆಷನ್ ಮಾಡಲ್ಲ, ಬಟ್ ಅದರ ಜೊತೆ ನಾನು ಪರ್ಸನಲಿ ಇನ್ವೆಸ್ಟ್ ಅನ್ನ ಅದರಲ್ಲಿ ಮಾಡೋದೇ ಇಲ್ಲ. ಫ್ರೆಂಡ್ಸ್, ಈ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ನೀವು ನಿಮ್ಮ ಅನಿಸಿಕೆಗಳನ್ನು ಏನ್ ಅನ್ಸುತ್ತೆ ಇದರಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಈ ತಪ್ಪುಗಳ ಜೊತೆ ನಾನು ಯಾವ್ದಾದ್ರು ತಪ್ಪುಗಳನ್ನ ಮಿಸ್ ಮಾಡಿದ್ರೆ ನಿಮ್ಗೆ ಅನಿಸ್ತಿದ್ರೆ ಅದು ನಿಜವಾಗ್ಲೂ ನಮ್ಮ ಪೋರ್ಟ್ಫೋಲಿಯೋಗೆ ತುಂಬಾ ಮ್ಯಾಟರ್ ಆಗುತ್ತೆ, ಅದನ್ನು ಕೂಡ ನೀವು ನನಗೆ ತಿಳಿಸಿ. ಇದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, bye bye, take care.